ನಿಮ್ಮ ಫ್ಯಾನ್ಸಿಗೆ ನೀವೇನಾದ್ರು ಹೇಳ್ಬಹುದು ಅನ್ನೋದು ಅನ್ನೆಸೆಸರಿ ವಾರ್ಗೆ ಬಿದ್ದಾಗ? ನನ್ನ ಫ್ಯಾನ್ಸಿಗೆ ನಾನು ಹೇಳಿದ್ದೀನಿ ಸರ್. ಕಣ್ಣಿಗೆ ಕಾಣ್ದಿರೋ ಫ್ಯಾನ್ಸಿಗೆ ಅವರವರೇ ಉಟ್ಕೊಂಡಿರೋರಿಗೆ ನಾನು ಏನು ಹೇಳಲಿ? ರೈಟ್. ಏನು ಹೇಳಲಿ? ಈಗ ಆ ಹೆಸರಲ್ಲೂ ಫ್ಯಾನ್ಸ್ ಆಗಿ ನನ್ನ ಹೆಂಡ್ತಿನ, ನನ್ನ ಮಗಳನ್ನ, ಅವ್ರನ್ನ, ಇವ್ರನ್ನ, ನನ್ನ ಅಕ್ಕಪಕ್ಕ ಕೆಟ್ಟದಾಗ ಮಾತಾಡ್ತಾರೆ. ಈಗ ನಾನು ಅಲ್ಲಿಗೆ ಫೋನ್ ಹಾಕ್ಲಾ? ಬಿಟ್ಟಾಕ್ಬಿಡ್ಬೇಕು ಸರ್, ಬಿಟ್ಟಾಕ್ಬಿಡ್ಬೇಕು, ಮುಂದೆ ಹೋಗ್ಬೇಕು. ಯಾಕಂದರೆ ದೀಸ್ ಆರ್ ಆಲ್ ನೆವರ್ ಎಂಡಿಂಗ್ ಥಿಂಗ್ಸ್. ಯು ಡೋಂಟ್ ಎನ್ಕರೇಜ್ ಆ್ಯಂಡ್ ಯು ಡೋಂಟ್ ಎಂಟರ್ಟೈನ್ ಅನ್ನೋದಷ್ಟೇ ಮೆಸೇಜ್. ಐ ವಿಲ್ ನಾಟ್ ಡೂ ಇಟ್ ಸರ್. ಆ್ಯಂಡ್ ಐ ಥಿಂಕ್ ನನಗೆ ನನ್ನ ಕೆಲಸ ಮಾತಾಡಬೇಕೇ ಹೊರತು ನನಗೆ ಈ ಮಾತುಕತೆ ನನಗೆ ಬೇಕಾಗಿಲ್ಲ. ಆ್ಯಂಡ್ ಐ ಆಮ್ ನಾಟ್ ಫಾರ್ ಆಲ್ ದಟ್. ಸೊ ಎದುರುಗಡೆ ಸಿಕ್ಕಿದಾಗ ನೀವು ನಮಗೇನು ಮರ್ಯಾದೆ ಕೊಡ್ತೀರಾ ಅದ್ರ ಮೇಲೆ ನಾನು ನಿಮ್ಮ ವ್ಯಕ್ತಿತ್ವನ ತೋರಿಸ್ತೀನಿ ಸರ್. ಕರೆಕ್ಟ್. ಆ್ಯಂಡ್ ನಿಮಗೆ ಕೊಡಬೇಕಾಗಿರೋ ಗೌರವನ ಒಂದು ಸಿಲ್ವರ್ ಪ್ಲೇಟೋ ಗೋಲ್ಡ್ ಪ್ಲೇಟಲ್ಲಿ ಹಾಕಿ ವಾಪಸ್ ಕೊಡ್ತೀನಿ ನಾನು. ನಾಟ್ ಬೈ ವಾಟ್ ಯು ಟ್ರೀಟ್ ಅವ್ರು ನಿಮ್ಮ ಹೆಸರಲ್ಲಿ ಏನು ನಡೀತಾ ಇದೆ ನಂಗೆ ಅದು ಬೇಡಿ. ಯಾರೋ ನಾಳೆ ಬಂದು ನಿಮಗೆ ಗೊತ್ತಿಲ್ಲ ಅಜಿತ್ ಅವ್ರು ಹಿಂಗೆ ಹೇಳ್ತಾಯಿದ್ರು ನಿಮ್ಮ ಬಗ್ಗೆ, ಹೌದಾ, ಡೈರೆಕ್ಟ್ ಫೋನ್ ಮಾಡಿ ಕೇಳೋಣ ಬಿಡಿ. ಸೊ ನನ್ನ ವಾತಾವರಣದಲ್ಲಿ ಯಾರೂ ಬಂದು ನನಗೇನು ಹೇಳೋಕ್ಕೆ ಹೋಗಲ್ಲ. ನಿನ್ನ ಕೆಲಸ ನೋಡು ಅಂತೀನಿ ನಾನು. ಚಿತ್ರರಂಗದಲ್ಲಿ ಅಜಿತ್ ಅವರೇ 1000 ಬರ್ತಾ ಇರುತ್ತೆ ಕಿವಿಗೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಇಟ್ ಇಸ್ ಅನ್ ಇಂಟರ್ಪ್ರಿಟೇಷನ್. ಅವನು ಏನು ಆ್ಯಂಗಲಲ್ಲಿ ಹೇಳಿದಾನೋ, ಇವ್ರು ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದ್ದಾರೋ, ಬಂದಿದ್ದನ್ನೆಲ್ಲ ತಗೊಂಡ್ರೆ ತಲೆ ಅನ್ನೋದು ಕಸದ ಬುಟ್ಟಿ ಆಗುತ್ತೆ. ನನಗೆ ಎಲ್ಲದರಿಂದ ದೂರ ಇರೋದಕ್ಕೇ ನಾನು ನಿಮಗೆ ಫಸ್ಟ್ ಕ್ವಶನಿಗೆ ಬರ್ತೀನಿ. ಈಗ ಎಲ್ಲೆಲ್ಲಿ ಪಾರ್ಟಿ ಮಾಡ್ತೀನಿ ಅಂತ ಕೇಳಿದ್ರಲ್ಲ, ಇಲ್ಲಿ ಅಲ್ಲಿ ಬಿಟ್ಟರೆ ನಾನು ಎಲ್ಲೂ ಸಿಗಲ್ಲ ಸರ್, ನನಗೆ ಬೇಡ. ಸೊ ಆ್ಯಕ್ಟರ್, ಕ್ರಿಕೆಟರ್, ಬಿಗ್ ಬಾಸ್ ಹೋಸ್ಟ್ ಆ್ಯಂಡ್ ಅ ಫಿಲಾಸಫರ್ ಅಂತಲೂ ಸೇರಿಸ್ಬೇಕು ಈಗ ನಿಮಗೆ. ಇಟ್ಸ್ ಟು ಬಿಗ್ ಅ ವರ್ಡ್ ಸರ್, ಫಿಲಾಸಫರ್. ಇಟ್ಸ್ ಜಸ್ಟ್ ಎ ಸ್ಟೂಡೆಂಟ್ ಲರ್ನಿಂಗ್. ಸೊ ನಿಮ್ಮದು ದರ್ಶನ್ ಅವ್ರದ್ದು ಅಂದರೆ ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ಹೋಗ್ಬಿಟ್ಟಿದ್ದೀರಾ ಈಗ, ಅಥವಾ ಯಾವುದೋ ಒಂದು ಕಾಲದಲ್ಲಿ ಏನೋ ಮತ್ತೆ ಒಟ್ಟಿಗೆ ಇದು ಬಂದರೂ ಬರ್ಬೋದಪ್ಪ ಅನ್ನೋ ಥರದ್ದು ಏನಾರು ಇದೆಯಾ? ಗೊತ್ತಿಲ್ಲ ಸರ್. ನನಗೆ ಎಲ್ಲೋ ಒಂದು ಕಡೆ ಕೂತು ತುಂಬ ನೋವು ಆಗ್ತಾಯಿತ್ತು, ಇನ್ನೊಂದು ಆಗ್ತಾಯಿತ್ತು. ಅವ್ರ ಕಿವಿಗೆ ಅವ್ರು ಯಾರೋ ಏನು ಹೇಳಿದಾರೋ ಗೊತ್ತಿಲ್ಲ. ನನಗೆ ಬಂದಿರೋ ಸತ್ಯಗಳು ಸರ್, ನನ್ನ ಕಣ್ಮುಂದೆ ನಡೆದಿರೋ ಸತ್ಯ ಮೇಲೆ ನನ್ನ ರಿಸಲ್ಟ್ ಆಗಿದೆ. ಸೊ ಆಗಿರೋದ್ರಿಂದ ನನಗೆ ಗೊತ್ತಿರೋದು, ನನಗೆ ಐ ಆಮ್ ನಾಟ್ ಟುಡೇ ಈಸ್ ಅ ರಾಂಗ್ ಟೈಮ್ ಟು ಟಾಕ್ ಅಬೌಟ್ ಆಲ್ ದಟ್, ಬಿಕಾಸ್ ಐ ಆಮ್ ಶ್ಯೂರ್ ಅವ್ರು ಒಳಗಿರೋದ್ರಿಂದ ಅವ್ರ ಫ್ಯಾನ್ಸಿಗೆ ಅಷ್ಟೇ ಅಪ್ಸೆಟ್ ಆಗಿರುತ್ತೆ. ನನಗೆ ಎಷ್ಟೋ ಜನ ಬಂದು ಹೇಳ್ತಾರೆ ಅವ್ರ ಫ್ಯಾನ್ಸ್ ಹಿಂಗೆಲ್ಲ ಆಡ್ತಾ ಇದ್ದಾರಂತ. ಸಿ, ಆ ಫ್ಯಾನ್ಸ್ ನೋವು ಅರ್ಥ ಆಗುತ್ತೆ ಸರ್. ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲ ಸರ್, ಪಾಪ ಅವ್ರಿಗೆ ಏನೂ ಮಾಡೋಕ್ಕಾಗದೆ ಏನೇನೋ ಮಾಡ್ತಾ ಇದ್ದಾರೆ ಕೆಲವು ಟೈಮು. ಅದರಲ್ಲಿ ಕೆಲವರು ಬುದ್ಧಿವಂತಿಕೆಯಲ್ಲೂ ಮಾತಾಡೋರು ನೋಡಿದ್ದೀನಿ ಸರ್. ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾಪಸ್ ಬರಲಿ, ಅದು ಕರೆಕ್ಟೇ. ಎಲ್ಲ ಇದ್ದಾಗ ಏನಾಗುತ್ತೆ, ಸಮ್ಟೈಮ್ಸ್ ಅಬ್ರಪ್ಟಾಗಿ ಹೋಗ್ತಾರೆ. ಸೊ ಐ ಥಿಂಕ್ ಸಂಬಡಿ ಶುಡ್ ಕಾಮ್ ದೆಮ್ ಡೌನ್, ಸಂಬಡಿ. ಎಲ್ಲರೂ ಎಗೇನೆಸ್ಟ್ ಹೋಗೋಕ್ಕೆ ಹೋದಾಗ ತಪ್ಪಾಗುತ್ತೆ, ನನ್ನ ಪ್ರಕಾರ ತಪ್ಪಾಗುತ್ತೆ. ಬಟ್ ಏನೇನೋ ಮಾಡ್ತಾ ಇರೋರು ಒಳಗಿರೋರಿಗೆ ಏನೇನು ಸಮಸ್ಯೆ ತಂದಿಡ್ತಾರೋ ಅದನ್ನ, ಅದು ತಿಳುವಳಿಕೆ ಅಲ್ಲ ಸರ್. ಅದನ್ನೇ ನಾನು ಹೇಳಿದ್ದು, ಒಂದು ಕಾಮಾಗಿ ಕೂತ್ಕೊಂಡು ಹೇಳಿ, ಕರೆಕ್ಟಾ, ಗಾಯ ಆಗಿದೆ, ಬರ್ನಾಲ್ ಹಚ್ಚಿ ಇಲ್ಲ ಬ್ಯಾಂಡೇಡ್ ಹಾಕಿ ನೀವು ಅದ್ರ ಮೇಲೆ ಇನ್ನೊಂದಿಷ್ಟು ಖಾರದ ಪುಡಿ ಹಾಕಿದ್ರೆ ಏನಾಗ್ಬೋದು, ಆ ಒಂದು ಕೆಲವು ಅದು ಸರ್ ಏನಾಗಿದೆ, ಕೆಲವ್ರಿಗೆ ಗೊತ್ತಾಗಲ್ಲ ಲಾ ಹೆಂಗೆ ನಡೆಯುತ್ತೆ, ಹೆಂಗೆ ಆಪರೇಟ್ ಆಗುತ್ತೆ. ಎಲ್ಲ ಸರಿ ಹೋಗಬೇಕು ಅಥವಾ ಏನೋ ಸರಿ ಹೋಗಬೇಕು ಅಂದರೆ ವರ್ತನೆಗಳು ಏನೇನು ಎಫೆಕ್ಟ್ ಆಗುತ್ತೆ ಹಿಂಗೆ ನಾವು ಹಿಂಗಿದ್ದಲ್ಲಿ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ ಇಸ್ ಬೆಟರ್. ಇಟ್ಸ್ ಅಂಡರ್ಸ್ಟ್ಯಾಂಡಬಲ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.